ನಮಸ್ಕಾರ ಎಲ್ರಿಗೂ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಮೋದಕ ಮಾಡೋದನ್ನ ಕಲಿಯೋಣ. ಗಣಪತಿಗೆ ಪ್ರಿಯವಾದ ಮೋದಕ, ಮೂಷಿಕ ವಾಹನ ಮೋದಕ ಹಸ್ತ ಅಂತಾರಲ್ಲ, ಹಾಗೆ ನಾವಿವತ್ತು ಮೋದಕ ಮಾಡೋಣ ಸಂಕಷ್ಟ ಚತುರ್ಥಿ ಪ್ರಯುಕ್ತ. ಫಸ್ಟಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಣೇಶ್ ಸ್ಟಾರ್ಸ್ಗೆ. ಈಗ ನಾನಿಲ್ಲಿ ಮೋದಕ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಕೆಜಿ ಸಕ್ಕರೆ, ಒಂದು ಸ್ವಲ್ಪ ಏಲಕ್ಕಿ. ಇದು ಬೇಕಾಗಿರೋದು 3 ಐಟಮ್ಸು. ಇಲ್ಲಿ ನನ್ನ ಮಗ ಕೂಡ ಬಂದು ಹೆಲ್ಪ್ ಮಾಡ್ತಾನೆ. ಅವ್ನು ಯಾವಾಗಲೂ ಅಡುಗೆ ಮಾಡ್ಬೇಕಾದ್ರೆ ನನ್ನ ಜೊತೆ ಇರ್ತಾನೆ. ಕೊಬ್ಬರಿ ಸ್ವಲ್ಪ, ಹಾಗೆ ಕಡಲೆಪಪ್ಪನ್ನ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ನಾನು ಜಾಸ್ತಿನೇ ಹುರ್ಕೊಂಬಿಟ್ಟಿದ್ದೀನಿ ಅನ್ಸುತ್ತೆ. ಏನಿಲ್ಲ, ನನ್ನ ಮಗ ಬೇರೆ ಇದ್ದಾನೆ, ಸ್ವಲ್ಪ ಅವನ್ನ ನೋಡ್ಕೊಂಡು ಅಡುಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಕಡಲೆಪಪ್ಪು ಹುರ್ಗಡ್ಲೆ ನಾವೇ ಹುರ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ. ಪುಡಿ ಮಾಡಿಕೊಂಡು ಎಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಹಾಗೆ ಒಣಕೊಬ್ಬರಿ ಅದನ್ನು ಸುಮಾರು ಒಂದು ಅರ್ಧ ಕೆಜಿ ಅಷ್ಟಿದೆ. ಎಲ್ಲ ಹಾಕೊಂಡು ನೋಡಿ, ನನ್ನ ಮಗ ಅವ್ನು ಪುಟ್ ಕೈಯಲ್ಲಿ ಎತ್ತಿ ಹಾಕ್ತಾನೆ. ನಾನು ಅಡುಗೆ ಮಾಡೋಕ್ಕೆ ಬಂದರೆ ಸಾಕು ಅವನು ಬರ್ತಾನೆ. ಸ್ಲ್ಯಾಬ್ ಬಂದು ನಿಂತ್ಕೊಂಡು ಅವನು ಎಲ್ಲ ಮಾಡಬೇಕು. ಸರಿ, ಅವ್ನ ಕೈಲೇ ಮಾಡಿಸ್ತಾ ಇದ್ದೀನಿ. ನೋಡಿ, ಕೊಬ್ಬರಿ ಹಾಕ್ಕೊಂಡು ಅದನ್ನು ಪುಡಿ ಮಾಡಿಕೊಂಡು ಎಲ್ಲ ಒಂದು ದೊಡ್ಡ ಬೌಲ್ ಹಾಕೊಂಡ್ಬಿಡಿ. ದೊಡ್ಡ ಬೌಲ್ ಹಾಕ್ಕೊಂಡು ಎಲ್ಲ ಇವನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅವನೇ ಹಾಕಬೇಕು ಜಾರಿಂದ, ಅದಕ್ಕೆ ಅಷ್ಟೊಂದು ಅದು ಇದಾಗ್ತಿದೆ. ಅವ್ನು ಪುಟಾಣಿ ಕೈಯಲ್ಲಿ ಮಾಡೋದೇ ಚಂದ ನೋಡೋಕ್ಕೆ. ನೋಡಿ, ನನಗೆ ರೆಕಾರ್ಡ್ ಮಾಡೋಕ್ಕೂ ಬಿಡಲ್ಲ, ಅವಾಗಲೂ ಒಂದೇ ಕಾಟ ನಮಗೆ. ಸರಿ, ಇದೆಲ್ಲ ಹಾಕೊಂಡು ಬಂತು. ಮತ್ತೆ ಪುಟಾಣಿ ಕೈ ಬಂತು, ಹಾಲು ಅಂತ ಅವನ ಹೆಸರು. ಪುಟಾಣಿ ಕೈಯಲ್ಲಿ ಕಲಸಿದ್ಬಿಟ್ಟು ಆಮೇಲೆ ನಾವು ಮಾಡಬೇಕು. ಸರಿ, ಎಲ್ಲ ಇವನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೈದಾ ಹಿಟ್ಟನ್ನು ಕಲಸಿ ಇಟ್ಕೋಬೇಕಾಗುತ್ತೆ. ಮೈದಾ ಚಿರೋಟಿ 2 ಸಮ ಪ್ರಮಾಣವಾಗಿ ಆಮೇಲೆ ಚಪಾತಿ ಹಿಟ್ಟು ಅದಕ್ಕೆ ಕಲಸಿ ಇಟ್ಕೋಬೇಕು. ಕಲಸಿ ಇಟ್ಕೊಂಡು ಒಂದು ಪುಟಾಣಿಗೆ ಲಟ್ಟಿಸ್ಕೋಬೇಕಾಗುತ್ತೆ. ನಾವಿನ್ನೊಂದು ಫಸ್ಟ್ ಮಾಡ್ದಂಗೆ ಸ್ಟಾರ್ಟಿಂಗು ಸ್ವಲ್ಪ ದೊಡ್ಡದಾಗಿತ್ತು. ಆಮೇಲೆ ನೋಡಿ, ನನ್ನ ಕೈಯಲ್ಲಿ ಇದೆಲ್ಲ ಅಷ್ಟು ಮಾಡಿಕೊಂಡ್ರೆ ಸಾಕು. ಅದು ಎಣ್ಣೆಗೆ ಹಾಕಿದ್ಮೇಲೆ ಮತ್ತೆ ಹೋಗ್ಬಿಟ್ಟು ಪುಟಾಣಿಗೆ ಲಟ್ಟಿಸ್ಕೊಂಡು ಅದಕ್ಕೊಂಚೂರು ನಾವೇನು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಈ ಥರ ಎಲ್ಲ ಒಟ್ಟಿಗೆ ಮಾಡಿ ತಿರುಗಿಸ್ಬೇಕಾಗುತ್ತೆ. ಇದು ನನ್ನ ಮಗ ಮಾಡ್ತಿರೋ ವೀಡಿಯೋ, ಹಾಗಾಗಿ ಸ್ವಲ್ಪ ಆ ಕಡೆ ಅಲ್ಲಾಡ್ತಿದೆ, ಅಡ್ಜಸ್ಟ್ ಮಾಡ್ಕೊಂಡು. ವೀಡಿಯೋ ಮಾಡೋಕ್ಕೆ ಕೂಡ ಅವ್ನು ಹೆಲ್ಪ್ ಮಾಡ್ತಾನೆ ನನಗೆ. ಈ ಥರ ಸಮವಾಗಿ ಇಟ್ಕೊಂಡು ಮೇಲೆ ಗುಚ್ಚಿ ಹೂವು ಬರೋ ಥರ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಟರ್ನ್ ಮಾಡಬೇಕು. ನೋಡಿ, ಹೀಗೆ ನನ್ನ ಮಗ ಸ್ವಲ್ಪ ವೀಡಿಯೋ ಆ ಕಡೆ ಇಟ್ಬಿಟ್ಟಿದ್ದಾನೆ. ಮಾಡಿ ಇಟ್ಕೊಂಡು ಇದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ. ಅದು ಎಣ್ಣೆಗೆ ಹಾಕಿದ್ರೆ ಮತ್ತೆ ಉಬ್ಬಿ ದಪ್ಪಕ್ಕೆ ಬರುತ್ತೆ. ನಾವು ಸ್ಟಾರ್ಟಿಂಗ್ ಸ್ವಲ್ಪ ದಪ್ಪ ಮಾಡ್ಕೊಂಡು ನೋಡಿ, ಇದೆಲ್ಲ ರೆಡಿ ಮಾಡ್ಕೊಂಡು ಎಣ್ಣೆ ಹಾಕಿಬಿಟ್ಟು ಎಲ್ಲ ಒಂದು ಪ್ಲೇಟಲ್ಲಿ ಇಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಾವು ಕರೀಲಿಕ್ಕೆ ಈಸಿ ಆಗುತ್ತೆ. ಮತ್ತು ತಟ್ಟೆ ಇಡಬೇಕಾದ್ರೆ ಚೂರು ಮೈದಾ ಹಿಟ್ಟನ್ನು ಪುಡಿ ಉದುರಿಸಿ ತಟ್ಟೆ ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಇಡೀ ಅಂದರೆ ತಟ್ಟೆಗೆ ಒಂದ್ಸರಿ ಅಂಟ್ಕೊಂಡ್ಬಿಡುತ್ತೆ. ತೆಗಿಬೇಕಾದ್ರೆ ಪೀಸ್ ಆಗಿಬಿಡುತ್ತೆ, ಆಮೇಲೆ ಓಪನ್ ಆಗಿಬಿಡುತ್ತೆ. ಕರೆಕ್ಟಾಗಿ ಎಲ್ಲ ಸೀಲ್ ಮಾಡ್ಕೊಂಡು ಎಣ್ಣೆ ಹಾಕಿದ್ರೆ ಒಂದೊಂದೇ ಬಿಡ್ತಾ ಬನ್ನಿ ಅದಕ್ಕೆ ಎಣ್ಣೆ ಒಳಗಡೆ. ನಾವಿದು ಏನು ಈ ಮೋದಕ ನಾವು ಗಣಮ ಆಯಿತು, ಅದಕ್ಕೋಸ್ಕರ ಇದು ಗಣಮಗೋಸ್ಕರ 60 ಮೋದಕ ಇಡಿದ್ರು ಪೂಜೆಗೆ, ಅದಕ್ಕೋಸ್ಕರ ನಾವು 60 ಮೋದಕ ಮಾಡ್ತಾಯಿದ್ದೀವಿ. ಇದು ಮಾಡಲಿಕ್ಕೆ ಸುಮಾರು ಟೈಮ್ ತೊಗೊಂತು ನಮಗೂ. ಮತ್ತು ಅದು ಮೀಡಿಯಂ ಫ್ಲೇಮಲ್ಲೇ ಬೇಯಿಸಬೇಕು, ಇಲ್ಲಾಂದರೆ ಕಪ್ಪಾಗಿಬಿಟ್ರೆ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮೇಲೆ ತುಂಬ ಸೀದೋ ಥರ ಆಗಿಬಿಡುತ್ತೆ, ತಿನ್ನೋಕ್ಕೂ ಆಗಲ್ಲ, ಮತ್ತು ತುಂಬ ಹಾರ್ಡ್ ಆಗಿಬಿಡುತ್ತೆ. ಮೀಡಿಯಂ ಫ್ಲೇಮಲ್ಲೇ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಮತ್ತು ಇದು ಸ್ವಲ್ಪ ಕೈ ಹಿಡಿದಂಗೆ ಆಡಿಸ್ತಾ ಇರಬೇಕಾಗುತ್ತೆ. ಯಾಕಂದರೆ ಇದು ನಮ್ಮ ಮೋದಕ ಹಾಕಿದ ತಕ್ಷಣ ಎಲ್ಲ ದಬ್ಬಾಕೊಂಡ್ಬಿಟ್ಟು ಮಶ್ರೂಮ್ ಥರ ಮೇಲೆ ತೇಲ್ತಾ ಇರುತ್ತೆ. ಸೊ ನಾವು ಈ ಥರ ಕೈ ಆಡಿಸ್ತಾ ಇದ್ದಾಗ ಅದು ಮೇಲೆ ಕೂಡ ಬೇಯಲಿಕ್ಕೆ ಈಸಿ ಆಗುತ್ತೆ. ಮತ್ತೆ ಎಲ್ಲ ಸಮವಾಗಿ ಈವನ್ ಆಗಿ ಬೇಯುತ್ತೆ. ಅದಕ್ಕೋಸ್ಕರ ಬಿಡ್ದಿರ ಈ ಥರ ಕೈ ಆಡಿಸ್ತಾನೆ ಇರಿ. ಆಡಿಸಿ ಆದಷ್ಟು ಲೋ ಫ್ಲೇಮಲ್ಲಿ ಮಾಡೋನು ಇನ್ನೂ ಒಳ್ಳೆಯದು. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು, ಸ್ವಲ್ಪ. ಯಾಕಂದರೆ 60 ಮೋದಕ ಆಯ್ತಲ್ಲ, ಸ್ವಲ್ಪ ಬೇಗ ಹಾಕಿ ಅಂತ. ಸೇಮ್ ಕರ್ಜಿಕಾಯಿ ಎಲ್ಲ ಹಿಂಗೆ ಕರ್ಕೋತೀರೋ ಅದೇ ಮೆಥಡಲ್ಲಿ ಕರ್ಕೋಬೇಕಾಗುತ್ತೆ. ನೋಡಿ, ನನ್ನ ಮಗ ವೀಡಿಯೋ ಮಾಡ್ತಾರೆ, ಸ್ವಲ್ಪ ಆ ಕಡೆ ಅಲ್ಲಾಡಿಸ್ತಿರ್ತಾನೆ. ನಾನೊಂದು ಇಲ್ಲಿ ಒಂದು 5-6 ಬ್ಯಾಚ್ ಹಾಕಿದೆ ಅನಿಸುತ್ತೆ ನಾನು.